ಶಿಕ್ಷಕರು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಬೇಕು. ಜಯಶ್ರೀ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಮಕ್ಕಳಿಗೆ ಗುಣಾತ್ಮಕ ಮತ್ತು ಮೌಲ್ಯಯುತ ಶಿಕ್ಷಣ ನೀಡುವ ಮೂಲಕ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಧಾರವಾಡ ಕಚೇರಿಯ ಅಪರ ಆಯುಕ್ತರಾದ ಜಯಶ್ರೀ ಶಿಂತ್ರಿರವರು ಕರೆ ನೀಡಿದರು. ಅವರು ನಗರದ ಲಿಂಗಾಯತ್ ಸಭಾಭವನದಲ್ಲಿ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯ ಮತ್ತು ಧಾರವಾಡ ತಾಲೂಕು ಶಿಕ್ಷಕರ ದಿನಾಚರಣಾ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂದಿನ ವಿದ್ಯಾರ್ಥಿಗಳು ಭವಿಷ್ಯದ ಪ್ರಜೆಗಳು. ಶಾಲಾ ಹಂತದಲ್ಲಿಯೇ ಅವರಿಗೆ ಉತ್ತಮ ಶಿಕ್ಷಣ ಸಿಗಬೇಕಿದೆ. ಪ್ರಸ್ತುತ ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಪರಿಣಿತ ಶಿಕ್ಷಕರು ಇದ್ದಾಗಲೂ ಸರ್ಕಾರಿ ಶಾಲೆಗಳು ಇನ್ನೂ ಖಾಸಗಿ ಶಾಲೆಗಳಿಗಿಂತ ಹಿಂದುಳಿಯುತ್ತಿರುವುದು ಖೇದಕರ. ಈ ಹಿಂದೆ ಶಾಸಕ ವಿನಯ್ ಕುಲಕರ್ಣಿರವರು ಮತ್ತು ವೈಶ್ವದೀಪ ಫೌಂಡೇಶನದ ಶಿವಲೀಲಾ ಕುಲಕರ್ಣಿರವರು ಜಿಲ್ಲೆಯ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಶ್ರಮಿಸಿದ್ದರು. ಈಗಲೂ ಅವರು ನೆರವು ನೀಡಲು ಸಿದ್ಧರಿದ್ದು ಅವರ ಸಹಕಾರವನ್ನು ಪಡೆಯಲು ಮುಂದಾಗಿ ಎಂದರು. ಶೈಕ್ಷಣಿಕ ವಲಯದ ಸುಧಾರಣೆಯಲ್ಲಿ ಶಿಕ್ಷಕರು ಇನ್ನೂ ಹೆಚ್ಚು ಶ್ರಮ ವಹಿಸಬೇಕಿದೆ. ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು ಸಂಕಲ್ಪ ಮಾಡಬೇಕಿದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿವೆ. ಇಂತಹ ಗಂಭೀರ ವಿಷಯದ ಬಗ್ಗೆ ನಿಗಾ ವಹಿಸಿ ಸೇವೆ ನಿರ್ವಹಿಸಬೇಕು ಎಂದರು. ಬಿಳಗಿ ಕಸಾಪ ಅಧ್ಯಕ್ಷ ಜಿಪಿ ಲೂತಿರವರು ಉಪನ್ಯಾಸ ನೀಡಿದರು. ಡಿಡಿಪಿಐ ಎಸ್ಎಸ್ ಕೆಳದಿಮಠ್, ತಹಸೀಲ್ದಾರ್ ದೊಡ್ಡಪ್ಪ ಹೂಗಾರ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಗಂಗಾಧರ್ ಕಂದಕೂರ್, ನಿವೃತ್ತ ಬಿಇಒ ಶ್ರೀಶೈಲ್ ಕರಿಕಟ್ಟಿ, ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ರಾಜಶೇಖರ್ ಹೊನ್ನಪ್ಪನವರ್, ಎಲ್ಐ ಲಕ್ಕಂನವರ್, ಅಜಿತ್ ದೇಸಾಯಿ, ಎನ್ಎಸ್ ಕಮ್ಮಾರ್ ಶಂಕರ್ ಘಟ್ಟಿ, ವಿಪಿ ಜಾಕೋಜಿ, ಕಾಶಪ್ಪ ದೊಡವಾಡ್, ಎಸ್ಬಿ ಕೇಸರ್, ಸುರೇಶ್ ಮುಗುಳಿ ಇನ್ನಿತರರು ವೇದಿಕೆಯಲ್ಲಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಕೃಷ್ಣ ಸದಲ್ಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಾವಿತ್ರಿ ಪಟಗಾರ್ ಪ್ರಾರ್ಥಿಸಿದರು. ಸಿಎಂ ಕೆಂಗಾರ್ ಮತ್ತು ತಂಡದವರು ನಾಡಗೀತೆ ಹಾಡಿದರು. ರಂಗನಾಥ್ ವಾಲ್ಮೀಕಿ ಮತ್ತು ವಿದ್ಯಾ ಜೋಶಿರವರು ನಿರೂಪಿಸಿದರು. ಬಿಬಿ ಛಬ್ಬಿರವರು ವಂದಾರ್ಪಣೆ ಮಾಡಿದರು. ಧಾರವಾಡ ಗ್ರಾಮೀಣ ಪ್ರದೇಶ ಆಗಲಿ ಇಬ್ಬರು ಶಿಕ್ಷಕರು, ಎರಡು ಕ್ಷೇತ್ರದ ಶಿಕ್ಷಕರು ಕೂಡ ಸಾಕಷ್ಟು ಎಫರ್ಟ್ ಹಾಕಿ ಇವತ್ತು ನಾವು ಮಾಡುವಂತಹ ಶ್ರಮ ನಮ್ಮ ಗ್ರಾಮೀಣ ಮಕ್ಕಳಿಗಾಗಲಿ, ಶಹರದಲ್ಲಿದ್ದಂಥ ಅತ್ಯಂತ ಕಡುಬಡುವ ಮಕ್ಕಳಿಗಾಗಲಿ ತಾವೇನು ಇವತ್ತು ಎಫರ್ಟ್ ಹಾಕಿ ಎಲ್ಲ ಶಿಕ್ಷಕರು ಕೂಡ ತಾವು ಮಾಡಿದಂಥ ಶ್ರಮದಿಂದ ಇವತ್ತು ಶಿಕ್ಷಕರ ದಿನಾಚರಣೆ ನಿಜವಾಗೂ ಬಹಳ ಹೆಮ್ಮೆಯಿಂದ ಆಚರಣೆ ಮಾಡುವಂಥದ್ದಾಗಿದೆ. ಯಾಕಂದ್ರೆ ಮೊದಲಿಂದ ಕೂಡ ನಾವೆಲ್ಲರೂ ಶಿಕ್ಷಕರ ದಿನಾಚರಣೆ ಪ್ರಾರಂಭ ಮಾಡಿ ನಾವು 20 ವರ್ಷ ದಾಟಿದ್ವಿ. 20 ವರ್ಷದಿಂದ ನನಗನ್ಸಿದ ಮಟ್ಟಿಗೆ ಇಡೀ ರಾಜ್ಯದಲ್ಲೇ ಶಾಸಕರ ಶಿಕ್ಷಕರ ದಿನಾಚರಣೆ ಪ್ರಾರಂಭ ಮಾಡಿದಂಥವ್ರು ನಾವು ಪ್ರಥಮ ಅನ್ನುವಂಥದ್ದು ಕೂಡ ನನಗೆ. ಯಾಕಂದ್ರೆ ಯಾರು ಶಾಸಕರ ಶಿಕ್ಷಕರ ದಿನಾಚರಣೆ ಮಾಡಲು ಜೊತೆಗೆ ಯಾರ ಮೇಲೆ ಅತ್ಯುತ್ತಮವಾದಂತಹ ಶಿಕ್ಷಕರಿದ್ರು, ಜೊತೆಗೆ ಮೊದಲ ಇವತ್ತಿನ್ನು ತಮಗೆಲ್ಲ ಸುದ್ದಿಗಳು ಸಾಕಷ್ಟು ಫೆಸಿಲಿಟಿಗಳು ಬಂದವು. ಯಾಕಂದ್ರೆ ಹಿಂದೆ ನಾವು 20 ವರ್ಷದ ಹಿಂದೆ ನೋಡುವಂತ ಟೈಮಲ್ಲಿ, ಯಾಕಂದ್ರೆ ನಾವು ಜಿಲ್ಲಾ ಪಂಚಾಯತಿ ಶಾಸಕರಾದ ಸದಸ್ಯನಾದ ಹಿಂದೆ ಕೂಡ ಅವತ್ತಿಂದ ನಾವು ನೋಡಿದಂತ ಟೈಮಲ್ಲಿ ನಿಜವಾಗೂ ಎಷ್ಟೋ ಗ್ರಾಮಗಳಿಗೆ ಬಸ್ಸೇ ಇರಲಿಲ್ಲ. ಬಸ್ ಇರಲಾರಂತ ಕೂಡ 4 ಕಿಲೋಮೀಟರ್ ಕೂಡ ಶಿಕ್ಷಕರು, ಗುರು ಮಾತೆಯವರು ಎಷ್ಟೋ ಮಂದಿ ನಡ್ಕೊಂಡು ಹೋಗೋದು ಕೂಡ ನಾವು ಅವತ್ತಿನ ದಿನ ಈ ರೀತಿ ಇದೆ. ಶ್ರೀಮತಿ ಜೀವಾ ರಾಯ್ಕರ್ ಎಕ್ಸ್ಪೀರಿಯನ್ಸ್ ಮೂಲಗೊಂದಲ ಆ ಹೆಸರು ಕೊಡುವರು ವೇದಿಕೆಗೆ ಆಗಮಿಸಬೇಕು. ಶ್ರೀಮತಿ ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ
7348821313 9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.